ಮೈಸೂರಲ್ಲಿ ಭೂ ಬಕಾಸುರರ ಹಾವಳಿ ಮಿತಿ ಮೀರಿದೆ. ನಕಲಿ ದಾಖಲೆ ಸೃಷ್ಟಿಸಿ ಮಾಜಿ ಎಂಎಲ್ಸಿ ಅವರ 30 ಕೋಟಿ ಆಸ್ತಿಯನ್ನ ಲಪಟಾಯಿಸೋಕೆ ಯತ್ನ ನಡೆದಿದೆ. ನಿವೇಶನ ಮಾರಾಟ ಮಾಡೋ ಮುನ್ನವೇ ಪ್ರಕರಣ ಬೆಳಕಿಗೆ ಬಂದಿದೆ. ಸಬ್ ರಿಜಿಸ್ಟರ್ ಮೇಲೆಯೇ ಅನುಮಾನ ವ್ಯಕ್ತ ಆಗಿದೆ. ಮಾಜಿ ಎಂಎಲ್ಸಿಗೆ ಸೇರಿದ ಭೂಮಿಯನ್ನ ಕಬಳಿಸಲು ಯತ್ನ. 22 ಸೈಟ್, 30 ಕೋಟಿ ಮೌಲ್ಯ, ಸೇಲ್ ಪ್ಲಾನ್ ಫ್ಲಾಪ್. ಇತ್ತೀಚೆಗೆ ಭೂಮಿಗೆ ಚಿನ್ನಕ್ಕೂ ಮೀರಿದ ಬೆಲೆ ಬಂದಿದೆ. ಹೀಗಾಗಿ ಫೇಕಾಸುರರ ಹಾವಳಿಯು ಮಿತಿ ಮೀರಿದೆ. ಭೂಗಳ್ಳರ ಕಾಟಕ್ಕೆ ಇರೋ ಆಸ್ತಿಯನ್ನ ಉಳಿಸಿಕೊಳ್ಳುವುದು ಕಷ್ಟವಾಗಿದೆ. ಯಾಕಂದ್ರೆ ಇಲ್ಲೊಂದಷ್ಟು ಭೂ ಬಕಾಸುರರು ನಕಲಿ ದಾಖಲೆ ಸೃಷ್ಟಿಸಿ ಮಾಜಿ ಎಂಎಲ್ಸಿಯ ಆಸ್ತಿಯನ್ನ ನುಂಗಲು ಯತ್ನಿಸುತ್ತಿದ್ದಾರೆ. ಮಾಜಿ ಎಂಎಲ್ಸಿ ಸಿದ್ದರಾಜು ಮೈಸೂರಿನ ಕೆರಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ 22 ಸೈಟ್ಗಳನ್ನು ಹೊಂದಿದ್ದಾರೆ. ಈ ಸೈಟುಗಳ ಬೆಲೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಇದಕ್ಕೆ ಭೂ ಬಕಾಸುರರು ಹೊಂಚು ಹಾಕಿದ್ದಾರೆ. ಸಿದ್ದರಾಜು ಅವರ ಆಧಾರ್, ಪಾನ್ ಕಾರ್ಡ್ ನಕಲಿ ಮಾಡಿದ್ದಾರೆ. ಜೊತೆಗೆ 2,000 ರೂಪಾಯಿ ಜಿಪಿಎ ಮಾಡುವ ರೀತಿ ಮಾಡಿ ಸುಮಾರು 30 ಕೋಟಿ ರೂಪಾಯಿ ಆಸ್ತಿ ಗುಳುಂ ಮಾಡಲು ಯತ್ನಿಸಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಮಾಜಿ ಎಂಎಲ್ಸಿ ಸಿದ್ದರಾಜು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ತೆರಳಿದ್ದಾರೆ. ಆಗ ಆಸಾಮಿಗಳು ಪರಾರಿಯಾಗಿದ್ದಾರೆ. ನಕಲಿ ದಾಖಲೆ ಕಂಡು ಶಾಕ್ ಆದ ಸಿದ್ದರಾಜು ಸಬ್ ರಿಜಿಸ್ಟ್ರಾರ್ ಮೇಲೆಯೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಂದೇ ಆಧಾರ್ ಕಾರ್ಡು, ನಂದೇ ಪಾನ್ ಕಾರ್ಡು, ಅದನ್ನು ಅವರು ಫೇಕ್ ಮಾಡಿ ಫೋಟೋ ಬೇರೆ ಹಾಕ್ಕೊಂಡು ನಂದೇ ನಂಬರ್ಗಳೆಲ್ಲ ಒಂದೇ ಇದೆ, ಫೋಟೋ ಮಾತ್ರ ಬೇರೆ ಹಾಕ್ಕೊಂಡಿದ್ದಾರೆ. ಸುಮಾರು 22 ಸೈಟು, ಸುಮಾರು ಒಂದು 30 ಕೋಟಿ ರೂಪಾಯಿ ಅವ್ರಿಗೂ ಇದು ಬೆಲೆ ಬಾಳುವಂಥ ಆಸ್ತಿ ಆಗಿದೆ. 2,000 ರೂಪಾಯಿ GPA ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದೆ. ಇದು ದೊಡ್ಡ ಒಂದು ಮಟ್ಟದ ಫ್ರಾಡ್ ಆಗಿದೆ. ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಮಾಜಿ ಎಂಎಲ್ಸಿ ಸಿದ್ದರಾಜು ದೂರು ನೀಡಿದ್ದಾರೆ. ಇನ್ನಾದರೂ ಇಂತಹ ಕಳ್ಳಾಟಕ್ಕೆ ಕಾನೂನು ಬ್ರೇಕ್ ಹಾಕಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.